ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಎಚ್.ಎಸ್. ರಂಜಿನಿ ಮಧುಸೂದನ್ ರವರು ಅವಿರೋಧ ಆಯ್ಕೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀಮತಿ ಪರಿಮಳಾ ಟಿ. ಶ್ರೀನಿವಾಸ್ ರವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಸೋಮವಾರ ನಡೆದ ಉಪಚುನಾವಣೆಯಲ್ಲಿ ಶ್ರೀಮತಿ ಎಚ್.ಎಸ್. ರಂಜಿನಿ ಮಧುಸೂದನ್ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಪಂಚಾಯಿತಿಯಲ್ಲಿ 25 ಸದಸ್ಯರಿದ್ದು, ಶ್ರೀಮತಿ ಎಚ್.ಎಸ್. ರಂಜಿನಿ ಮಧುಸೂದನ್ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಸರ್ವ ಸದಸ್ಯರು ಒಮ್ಮತದಿಂದ ಶ್ರೀಮತಿ ಎಚ್.ಎಸ್. ರಂಜಿನಿ ಮಧುಸೂದನ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಚ್.ಪಿ. ಹನುಮಯ್ಯ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶಿವಾನಂದ ಆರ್ ಸೇರಿದಂತೆ ಸರ್ವ ಸದಸ್ಯರು, ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಗ್ರಾಮದ ಮುಖಂಡರುಗಳು, ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಆಗಮಿಸಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಎಚ್.ಎಸ್. ರಂಜಿನಿ ಮಧುಸೂದನ್ ರವರಿಗೆ ಶುಭ ಕೋರಿದರು. ಸರ್, ಹಿಂದಿನ ಅವಧಿಯಲ್ಲಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಆ ವಾರ್ಡ್ನಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಕಷ್ಟು ಏನು ಸರ್ಕಾರದಿಂದ ಬರೋಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ. ಈಗ ಅಧ್ಯಕ್ಷರಾಗವ್ರೆ. ಇರೋಂಥ ಅಲ್ಪ ಅವಧಿಯಲ್ಲಿ ನಮ್ಮೆಲ್ಲರೂ ಸಹಕಾರದೊಂದಿಗೆ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಈಗಾಗಲೇ MLA ಅವರು ಆಶ್ರಯ ಏನದು ಮನೆಗಳನ್ನ ಸರ್ಕಾರದ ವತಿಯಿಂದ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದವ್ರೆ. ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಅಷ್ಟು ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ. ಈಗಾಗಲೇ ಗುಡದಳ್ಳಿಲಿ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತಿದ್ವಿ. ಅಲ್ಲಿರೋವಂಥ ಜನಗಳಿಗೂ ಕೂಡ ಮನೆ ಕಟ್ಟನ್ನು ಕೊಡುವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ. ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ಅವರ ಸಹಕಾರದೊಂದಿಗೆ, ನಮ್ಮೆಲ್ಲ ಪಂಚಾಯತಿಯ ಸದಸ್ಯರ ಸಹಕಾರದೊಂದಿಗೆ, ನಮ್ಮ ಈಗ ನೂತನ ಅಧ್ಯಕ್ಷರಾಗಿರುವಂಥವ್ರು ಉಪಾಧ್ಯಕ್ಷ ಶಿವಾನಂದ್ ಅವರು, ನಾವೆಲ್ಲರೂ ಕೂಡಿ ಈಗ ನಮ್ಮದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ಈಗೇನು ದಾಸನಹಳ್ಳಿ. ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡೈತೆ. ಸೊ ಬಿಳ್ಜಾಜಲ್ಲಿ ಕೂಡ ಒಂದು ಎಕರೆ ಜಾಗ ಸ್ಯಾಂಕ್ಷನ್ ಆಗೈತೆ. ನಾವು ಇಡೀ ಊರನ್ನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ, ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಇನ್ನು ಬರೋಂಥ ಏನು ಕೆಲಸಗಳು ಈಗಾಗಲೇ UGD ಕೆಲಸ, ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ. ಇನ್ನು ಮಿಕ್ಕಿರೋಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ. ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ದಿನ ಏನು ಶ್ರೀಮತಿ ರಜನಿ ಅವರು ಅಧ್ಯಕ್ಷ ಆಗಿದ್ದಾರೆ, ನೂತನ ಅಧ್ಯಕ್ಷ ಹೆಸರುಘಟ್ಟ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ. ಅದು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಹಾಗೆ ನಮ್ಮ MLA ವಿಶ್ವನಾಥ್ ಅವರು, ಯಲಹಂಕ ಶಾಸಕದ ವಿಶ್ವನಾಥ್ ಅವರು, ಅವ್ರಿಗೆಲ್ಲ ನಾವು ಅಭಿನಂದನೆ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡ್ಬೇಕಂತಿದೆ ಆ ಕೆಲಸಗಳನ್ನ ಜನಪರವಾಗಿ ಎಲ್ಲರಿಗೂ ಮನೆ ತಲುಪೋದಕ್ಕೆ ಮಾಡಿ ಈಗೇನು ಹೇಳಿದ್ರು ನಮ್ಮ ಹಿರಿಯರು ಅಶ್ವತ್ಥ ಅವರು, ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಹಿಂದೆ ನಡೆಸ್ಕೊಳ್ಳೋದು. ಸರ್, ಉಪಾಧ್ಯಕ್ಷ ಆಗಿದ್ರೆ ಈ ಹಿಂದೆ ಉಪಾಧ್ಯಕ್ಷ ಆಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ, ಈಗ ಅಧ್ಯಕ್ಷ ಆಗಿದ್ದೀರಾ, ಇನ್ನೂ ಒಂದಷ್ಟು ಕೆಲಸಗಳನ್ನ ನಮ್ಮ 1ನೇ ವಾರ್ಡು, ಹಾಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ 11 ವಾರ್ಡ್ ಬರುತ್ತೆ. 11 ವಾರ್ಡಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುವಂಥ ಅನುಭವನೂ ಇದೆ. ಹಾಗೆ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಂಡಷ್ಟು ದೇವರು ಬುದ್ಧಿ ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಂಡು ಇನ್ನು ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ SR ವಿಶ್ವನಾಥ್ ಅವ್ರ ಸಲಹೆ ಇದರಿಂದ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಅಧ್ಯಕ್ಷರಾಗಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಯಲಹಂಕ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ಆಶಯದೊಂದಿಗೆ ಏನು ಅಧ್ಯಕ್ಷ ಆಗಿದ್ದೀವಿ ಈಗ ಖುಷಿ ಆಗ್ತಾಯಿದೆ ತುಂಬ. ಮತ್ತು ಏನು ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ ಇರೋ ಅವಧಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಮತ್ತು ಜನರಿಗೆ ಏನು ಯೋಜನೆ ಬರುತ್ತೆ ಸರ್ಕಾರದ ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾಮಿನೇಷನ್ ಆಯಿತು, ಚುನಾವಣೆ ನಡೀತದೆ, ಎಷ್ಟು ಅಂತರದಲ್ಲಿ ಗೆದ್ದರು? ಸರ್, ಚುನಾವಣೆ ಅವಿರೋಧ ಆಯ್ಕೆ ಸರ್. ಸರ್, ಇದುವರೆಗೂ ಕೆಲಸ ಮಾಡ್ಕೊಂಬಂದಿದ್ದೀವಿ ನಾವು. ಇದುವರೆಗೂ ಮಾಡ್ಕೊಂಡ್ಬಂದಿದ್ದೀವಿ ಸರ್ ಕೆಲಸಗಳನ್ನ. ವಾರ್ಡಲ್ಲಾಗಲಿ ನಮ್ಮ ಶಾಸಕರ ಇದರಿಂದ ಏನು ಫಂಡ್ ಎಲ್ಲ ಬಂದಿದೆ, ಊರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಇನ್ನು ಮುಂದೆ ಈ ನೀರಾವರಿಯಲ್ಲಿ ಖಂಡಿತ ಮಾಡ್ತೀವಿ.
ಮೇಡಮ್ ಅವಧಿ ಸ್ವಲ್ಪನೇ ಇದೆ, ಅದರ ಅಷ್ಟರೊಳಗಡೆ ಏನು ಯಾವೆಲ್ಲ ಒಂದು ಕಾರ್ಯಗಳನ್ನ ರೂಪಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ? ಸರ್ ಈಗೇನೋ ಆಶ್ರಯ ಯೋಜನೆದೇನೋ ಎಲ್ಲ ನಿಂತ್ಕೊಡಿ ಅಂತ ಹೇಳ್ತಿದ್ದಾರೆ. ಅದು ನಮ್ಮ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಬಡ ಜನರಿಗೆ ಏನು ಯೋಜನೆಗಳು ಬರುತ್ತೆ ಅದನ್ನು ಖಂಡಿತ ತಲುಪಿಸ್ತೀವಿ ಸರ್. ನಿಮ್ಗೆ ಅಧ್ಯಕ್ಷ ಮಾಡಿದಂತಹ ವಿಶ್ವನಾಥ್ ಸರ್ಗೆ ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ನಮ್ಮ ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಸರ್. ಇಡೀ ಹೆಸರಾಟ ಜನಗಳಿಗೆಲ್ಲದೂ ಅಭಿನಂದನೆ ಹೇಳ್ತೀನಿ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಕಟ್ಟಡ ಒಂದು ಬೇಡಿಕೆ ಇದೆ ಸರ್, ಕಚೇರಿ ಇಲ್ಲ, ಗಮನದಲ್ಲಿದೆ. ನಮ್ಗೆಲ್ಲರಿಗೂ ನಮ್ಮ ಸೀನಿಯರ್ಸ್ಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ನೋಡೋಣ ಸರ್, ಆದರೆ ಖಂಡಿತ. ತಮ್ಮ ಹೆಸರು ಮೇಡಮ್? ರಂಜಿನಿ ಸರ್, ರಂಜಿನಿ HS.